ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮೊದಲಿನ ವಿಡಿಯೋದಲ್ಲಿ ನಾನು ಏಥರಿಸ್ಟಾದಲ್ಲಿರುವ ಕೋಸ್ಟಿಂಗ್ ರೀಜನ್ ಅನ್ನುವಂಥ ಏನು ಫೀಚರ್ ಇದೆಯಲ್ವಾ, ಇದರ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೆ. ಇದಕ್ಕೆ ಮುಂದುವರಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎನರ್ಜಿ ಜನರೇಟ್ ಮಾಡೋದು ಡಿಸ್ಪ್ಲೇನಲ್ಲಿ ಕಾಣುತ್ತಾ ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲೆಕ್ಟ್ರಿಕ್ ವೆಹಿಕಲ್ ರೇಂಜ್ ಮ್ಯಾಕ್ಸಿಮಮ್ ಎಷ್ಟಿದ್ದರೆ ಎನರ್ಜಿ ಜನರೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಈ ಕೋಸ್ಟಿಂಗ್ ರೀಜನ್ನಲ್ಲಿ ಎನರ್ಜಿ ರೀಜನರೇಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಅದು ಎನರ್ಜಿ ರೀಜನರೇಟ್ ಆಗೋದು ಈ ಡಿಸ್ಪ್ಲೇದಲ್ಲಿ ಯಾವ ರೀತಿ ತೋರಿಸುತ್ತೆ? ಹಾಗಾದರೆ ಎನರ್ಜಿ ರೀಜನರೇಟ್ ಆಗ್ತಾ ಇದೆಯೋ ಇಲ್ಲ ಅಂತ ನಮಗಿಲ್ಲಿ ಯಾವ ರೀತಿ ಗೊತ್ತಾಗತ್ತೆ, ಹೇಗೆ ಗೊತ್ತಾಗತ್ತೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಗೆ ಗೊತ್ತಿದೆ ಎನರ್ಜಿ ರೀಜನರೇಟ್ ಆಗೋದು ಎಕ್ಸಲರೇಟ್ರನ್ನು ಈ ಥರ ಡೌನ್ ಮಾಡಿದಾಗ, ಹೌದಾ? ಈ ಥರ ಎಕ್ಸಲರೇಟ್ರನ್ನು ಡೌನ್ ಮಾಡಿದಾಗ ಇಲ್ಲಿ ಡಿಸ್ಪ್ಲೇದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ಮೊದಲು ತಿಳ್ಕೊಬೇಕು ಏನಂತ ಹೇಳಿದ್ರೆ, ಈ ಡಿಸ್ಪ್ಲೇದಲ್ಲಿ ಇಲ್ಲೇನು ವೈಟ್ ಕಂಟಿನ್ಯೂಸ್ ಲೈನ್ ಇದೆ, ಹೌದಾ? ಈ ವೈಟ್ ಕಂಟಿನ್ಯೂಸ್ ಲೈನು ಇದೆ. ಅಕಸ್ಮಾತ್ ನಾವು ಎಕ್ಸಲರೇಟ್ರನ್ನು ಈ ರೀತಿ ಡೌನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ವೈಟ್ ಕಂಟಿನ್ಯೂಸ್ ಲೈನ್ಸ್ ಇರಲ್ಲ, ಇಲ್ಲಿ ಪ್ಯಾಚಸ್ ಬರುತ್ತೆ ಅಥವಾ ಬ್ಲ್ಯಾಕ್ ಲೈನ್ಸು, ಅಂದರೆ ಇದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಅಂದರೆ ಎನರ್ಜಿ ರೀಜನರೇಟ್ ಆಗಿರೋದು ಇಲ್ಲಿ ಬ್ಲ್ಯಾಕ್ ಲೈನ್ಸ್ಗಳು ಬರುತ್ತೆ. ಆವಾಗ ನಾವು ಏನು ತಿಳ್ಕೊಬೋದು, ಇಲ್ಲಿ ಎಕ್ಸಲರೇಟರ್ ಡೌನ್ ಮಾಡಿದ ಕೂಡಲೇ ಇದು ಕಂಟಿನ್ಯೂಸ್ ಲೈನ್ಸ್ ಇರಲ್ಲ, ಇಲ್ಲಿ ಒಂದು ಬ್ಲ್ಯಾಕ್ ಪಟ್ಟೆ ಲೈನ್ಸ್ಗಳು ಬಂತು ಅಂತ ಹೇಳಿದ್ರೆ ಎನರ್ಜಿ ರೀಜನರೇಟ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕು, ಹೌದಾ? ಹಾಗಾದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಕ್ಸಲರೇಟ್ರನ್ನು ಕೊಡ್ತಾ ಇದ್ದೀನಿ, ವೆಹಿಕಲ್ ಮುಂದೆ ಹೋಗುತ್ತೆ. ಇಲ್ಲಿ ಒಂದು ಸರ್ಟಿನ್ ಸ್ಪೀಡ್ ಆದಮೇಲೆ ನಾನೇನು ಮಾಡ್ತೀನಿ, ವೆಹಿಕಲ್ನ ಡಿಸೆಲರೇಟ್ ಮಾಡ್ತೀನಿ. ಇದನ್ನು ಎಕ್ಸಲರೇಟ್ರನ್ನು ಡಿಸೆಲರೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಂಟಿನ್ಯೂಸ್ ಲೈನ್ಸ್ ಇರಲ್ಲ, ಬ್ಲ್ಯಾಕ್ ಪಟ್ಟೆ ಲೈನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಬನ್ನಿ ನೋಡೋಣ. ನಾನೀಗ ಎಕ್ಸಲರೇಟ್ರನ್ನು ಡೌನ್ ಮಾಡಿದ್ಮೇಲೆ ನೀವು ನೀಟಾಗಿ ಕರೆಕ್ಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲಿ ಕಂಟಿನ್ಯೂಸ್ ಲೈನ್ಸ್ ವೈಟ್ ಲೈನ್ ಇರಲ್ಲ, ಪಟ್ಟೆ ಲೈನ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಕ್ಸಲರೇಟ್ರು ಡೌನ್ ಮಾಡಿದಾಗ ಇಲ್ಲಿ ಇಲೆಕ್ಟ್ರಿಕಲ್ ಎನರ್ಜಿ ರೀಜನರೇಟ್ ಆಗಿ ತಿರ್ಗಾ ಬ್ಯಾಟ್ರಿಗೆ ಹೋಗುತ್ತೆ ಅಂತ ಅರ್ಥ, ಹೌದಾ? ಸರಿ, ನಾನು ಹೋಗ್ತಾ ಇದ್ದೀನಿ ನೋಡಿ, ಮುಂದುಗಡೆ ಡೌನ್ ಇದೆ, ನಾನು ಎಕ್ಸಲರೇಟ್ರನ್ನು ಕೊಡ್ತಾ ಇದ್ದೀನಿ, ಎಕ್ಸಲರೇಟ್ರನ್ನು ಕೊಟ್ಟೆ, ಹೋಗ್ತಾ ಇದೆ, ಎಕ್ಸಲರೇಟರ್ ಕೊಟ್ಟಿದ್ದೀನಿ. ಇಲ್ಲಿ ಸ್ಪೀಡ್ ನೋಡ್ಕೊಳ್ಳಿ, ನೋಡಿ ಇಲ್ಲಿ ಕಂಟಿನ್ಯೂ ನೋಡಿ, ಎಕ್ಸಲರೇಟ್ರನ್ನ ಡೌನ್ ಮಾಡ್ತಾ ಇದ್ದೀನಿ ನೋಡಿ, ಎಕ್ಸಲರೇಟ್ರನ್ನ ಡೌನ್ ಮಾಡಿದೆ, ಎಕ್ಸಲರೇಟರ್ ಕೊಟ್ಟಿದ್ದೀನಿ ನೋಡಿ, ಎಕ್ಸಲರೇಟ್ರನ್ನ ಡೌನ್ ಮಾಡಿದೆ ನೋಡಿ, ಡೌನ್ ಮಾಡಿದೆ, ಈ ಥರ ಡೌನ್ ಮಾಡಿದೆ ನೋಡಿ, ಡೌನ್ ಮಾಡ್ತಾನೆ ಬರ್ತಾ ಇದ್ದೀನಿ ನೋಡಿ, ಕಂಟಿನ್ಯೂಸ್ ವೈಟ್ ಲೈನ್ಸ್ ಇಲ್ಲ, ಏನಾಗ್ತಾ ಇದೆ, ಇಲ್ಲಿ ವೈಟ್ ಲೈನ್ಸು ಬ್ರೇಕ್ ಆಗ್ತಾ ಇದೆ ನೋಡಿ. ಪ್ರತಿಯೊಂದು ಸಲಿನೂ ನೋಡ್ಕೊತ ಬನ್ನಿ, ಹೌದಾ? ಇದು ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಎನರ್ಜಿ ರೀಜನರೇಟ್ ಮಾಡಿ ತಿರ್ಗಾ ಬ್ಯಾಟ್ರಿ ಹೋಗ್ತಾ ಇದೆ, ಹೌದಾ? ಇಲ್ಲಿ ನೋಡ್ಕೋಬೋದು. ನಾನೀಗ ಎಂಡ್ ಮೂಮೆಂಟಿಗೆ ಬರುವಾಗ ಏನು ಮಾಡ್ತಾಯಿದ್ದೀನಿ, ಬ್ರೇಕನ್ನು ಅಪ್ಲೈ ಮಾಡಿ ನಾನು ವೆಹಿಕಲ್ನ ನಿಲ್ಲಿಸಿದೆ. ಸೊ ಈಗ AHಗೆ ಬಂದು ನಿಂತಿದೆ, ಅಂದರೆ ಆಟೋ ಹೋಲ್ಡಿಗೆ ಬಂದಿದೆ, ಹೌದಾ? ಈಗ ಎನರ್ಜಿ ರೀಜನರೇಟ್ ಆಗೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದೆ. ಹಾಗಾದರೆ ಎಷ್ಟು ರೇಂಜಿಗೆ ಬರುತ್ತೆ, ಅದು ಒಂದು ಪ್ರಶ್ನೆ ಬರುತ್ತೆ ಫ್ರೆಂಡ್ಸ್. ಅದನ್ನು ನಾನು ಹೇಳ್ಬಿಡ್ತಿದ್ದೀನಿ ನೋಡಿ. ಆ್ಯಸ್ ಪರ್ ಆ್ಯಸ್ ಮೈ ಅಬ್ಸರ್ವೇಷನ್, ನನ್ನ ಅಬ್ಸರ್ವೇಷನಿಗೆ ತಕ್ಕಂತೆ ನಿಮ್ಮ ರೇಂಜು ವೆಹಿಕಲ್ನಲ್ಲಿ ಇದು ಟೋಟಲ್ 100 ಕಿಲೋಮೀಟ್ರ್ ಬರುತ್ತೆ. 100 to 89 ಇದ್ದರೆ ಇಲ್ಲಿ ರೀಜನರೇಟ್ ಆಗಲ್ಲ. ನೀವು ಎಕ್ಸಲರೇಟರ್ ಡೌನ್ ಮಾಡಿದ್ರು ವೆಹಿಕಲ್ಲು ಸ್ಲೋನೂ ಆಗಲ್ಲ, ಅದೇ ರೀತಿ ರೀಜನರೇಟು ಆಗಲ್ಲ ಎನರ್ಜಿ. ಅದು ಎಷ್ಟಕ್ಕಾಗತ್ತಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, 8ಇಂದ 1 ಕಿಲೋಮೀಟ್ರ್ವರೆಗೂ ರೇಂಜ್ ಇದ್ದಾಗ ನೀವು ವೆಹಿಕಲ್ನ ಸ್ಲೋ ಮಾಡ್ತಾ ಹೋದರೆ, ಡಿಸೆಲರೇಟ್ ಮಾಡ್ತಾ ಹೋದಾಗ ಇಲ್ಲಿ ಪಟ್ಟೆ ಲೈನ್ಸ್ಗಳು ಬರುತ್ತೆ, ಜೊತೆಗೆ ಎನರ್ಜಿ ರೀಜನರೇಟ್ ಮಾಡಿ ಬ್ಯಾಟ್ರಿಗೆ ಕಳಿಸುತ್ತೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎನರ್ಜಿಯನ್ನು ರೀಜನರೇಟ್ ಮಾಡೋದು ಯಾವಾಗಲೂ ಈ ಥರ ಡಿಸೆಲರೇಟ್ ಮಾಡಿದಾಗ. ಅದು ಯಾವಾಗ ಸಾಧ್ಯ ಅಂತ ಹೇಳಿದರೆ, 88 ಕಿಲೋಮೀಟ್ರ್ನಿಂದ 1 ಕಿಲೋಮೀಟ್ರ್ ರೇಂಜ್ ಇದ್ದಾಗ ನಾವು ಈ ಥರ ಡೌನ್ ಮಾಡಿದಾಗ ಎನರ್ಜಿ ರೀಜನರೇಟ್ ಆಗುತ್ತೆ. ಅದು ಎನರ್ಜಿ ರೀಜನರೇಟ್ ಮಾಡೋದು ಎಲ್ಲಿ ತೋರಿಸುತ್ತೆ ಅಂದರೆ, ಈ ವೈಟ್ ಲೈನ್ಸ್ ಇರಲ್ಲ, ಇಲ್ಲಿ ವೈಟ್ ಲೈನ್ಸು ಬ್ರೇಕ್ ಆಗುತ್ತೆ. ಇಲ್ಲಿ ಬ್ರೇಕ್ ಆದಾಗ ನಾವೇನು ತಿಳ್ಕೊಬೋದು, ಎನರ್ಜಿ ರೀಜನರೇಟ್ ಮಾಡ್ತಾ ಇದೆ ಅಂತ, ಹೌದಾ? ವೀಕ್ಷಕರೇ, ಈಗ ರೇಂಜು 97 ಇದೆ. ನಾನು ಹೇಳ್ತಿರೋದು 100ನಿಂದ 89ವರೆಗೂ ರೇಂಜಲ್ಲಿದ್ದಾಗ ಯಾವ ರೀತಿ ಈ ಕಂಟಿನ್ಯೂಸ್ ಲೈನ್ಸ್ಗಳು ಇರ್ತವೋ ಅಥವಾ ಮಿಡ್ಲಲ್ಲಿ ಬ್ರೇಕ್ ಆಗಿ ಚಾರ್ಜಿಂಗ್ ಇಂಡಿಕೇಷನ್ ತೋರಿಸುತ್ತೋ ಅಂತ ನೋಡೋಣ. ಈಗ ಈ ರೇಂಜಿನಲ್ಲಿ ಇಲ್ಲಿ ಕಂಟಿನ್ಯೂಸ್ ಲೈನ್ಸ್ ಇದೆ, ಹೌದಾ? ನಾನು
ಎಕ್ಸಲರೇಟ್ರನ್ನು ಡೌನ್ ಮಾಡಿದಾಗ ಇಲ್ಲಿ ರೀಜನ್ರೇಟ್ ಆಗೋದೇ ಆಗಿದ್ದರೆ ಇಲ್ಲಿ ಬ್ರೇಕ್ ಆಗಿ ಡಿಸ್ಕಂಟಿನ್ಯೂಸ್ ಲೈನ್ಸ್ ಅಥವಾ ಪಟ್ಟೆ ಲೈನ್ಸ್ಗಳು ಬರಬೇಕು. ಈ ಪಟ್ಟೆ ಲೈನ್ಸ್ ಬಂದಿಲ್ಲ, ಕಂಟಿನ್ಯೂಸ್ ಲೈನ್ಸೇ ಉಳಿತು ಅಂತ ಹೇಳಿದರೆ ನಾನು ಎಕ್ಸಲರೇಟ್ರನ್ನು ಡೌನ್ ಮಾಡಿದ್ರೂ ಇಲ್ಲಿ ರೀಜನರೇಟ್ ಆಗಲ್ಲ. ಬನ್ನಿ ನೋಡೋಣ. ನಾನೀಗ ಎಕ್ಸಲರೇಟ್ರನ್ನು ಕೊಟ್ಟು ಒಂದು ಸರ್ಟೆನ್ ಸ್ಪೀಡ್ ಹೋದ್ಮೇಲೆ ಇಲ್ಲಿ ಎಕ್ಸಲರೇಟ್ರನ್ನು ಡೌನ್ ಮಾಡ್ತೀನಿ. ಆವಾಗ ನೀವು ಇದನ್ನು ಅಬ್ಸರ್ವ್ ಮಾಡಬೇಕು, ವೈಟ್ ಲೈನ್ಸನ್ನು ಅಬ್ಸರ್ವ್ ಮಾಡಿ, ಸರಿನಾ? ನೋಡಿ ಗಾಡಿ ಹೋಗ್ತಾ ಇದೆ, ನೋಡಿ ಸ್ಪೀಡ್ ಹೆಚ್ಚಾಯಿತು. ಎಕ್ಸಲರೇಟ್ರನ್ನು ಡೌನ್ ಮಾಡ್ತಾ ಇದ್ದೀನಿ, ನೋಡಿ ಎಕ್ಸಲೇಟ್ರನ್ನ ಡೌನ್ ಮಾಡ್ತಿದ್ದೀನಿ. ಎಕ್ಸಲೇಟ್ರ್ ಕೊಟ್ಟಿದ್ದೀನಿ. ಎಕ್ಸಲೇಟ್ರ್ ಡೌನ್ ಮಾಡಿದ್ರೂ ಇಲ್ಲಿ ಚೇಂಜಸ್ ಏನು ಆಗ್ತಾ ಇಲ್ಲ. ನೋಡಿ ಎಕ್ಸಲೇಟ್ರನ್ನ ಡೌನ್ ಮಾಡ್ತಿದ್ದೀನಿ, ಸ್ಪೀಡ್ ಕಡಿಮೆ ಆಗ್ತಾ ಇದೆ ಎಕ್ಸಲೇಟ್ರ್ ಆಫ್ ಮಾಡಿದ್ದಕ್ಕೆ. ಆದರೆ ಏನು ಬ್ರೇಕಿಂಗ್ ಆಗ್ತಾ ಇಲ್ಲ, ಹೌದಾ? ಮತ್ತೆ ತಿರ್ಗಾ ಕೊಡ್ತಾ ಇದ್ದೀನಿ, ಎಕ್ಸಲೇಟ್ರ್ ಕೊಟ್ಟೆ, ಡೌನ್ ಮಾಡಿದೆ. ಎಕ್ಸಲೇಟ್ರನ್ನ ಈ ಥರ ಡೌನ್ ಮಾಡ್ತಾಯಿದ್ದೀನಿ, ಆದ್ರೂ ಚೇಂಜ್ ಆಗ್ತಾ ಇಲ್ಲ.